ಹಾಯ್ ಸ್ಟೂಡೆಂಟ್ಸ್, ನನ್ನ ಹೆಸರು ಅಶೋಕ್ ಬರ್ನೆ. ನಾನು ಇವಾಗ PUC ದ್ವಿತೀಯ ವರ್ಷದ ಅರ್ಥಶಾಸ್ತ್ರದ ವಿಷಯವನ್ನು ಬೋಧಿಸಬೇಕು. ಈಗ ವಿಷಯವನ್ನು ತಿಳಿದುಕೊಂತ ಮೊದಲಿಗೆ ಈ ಅರ್ಥಶಾಸ್ತ್ರ ವಿಷಯದಲ್ಲಿ ಏನೇನಿದೆ ಮತ್ತು ಅದರ ಸಿಲೆಬಸವನ್ನು ನೀವು ಗಮನ ಇಟ್ಟು ಕೇಳಬೇಕಾಗುತ್ತೆ. ಈ ಸಿಲೆಬಸ್ ನೋಡಿದರೆ ನಿಮಗೆ ಸೆಕೆಂಡ್ ಇಯರ್ನಲ್ಲಿ ನಾವು ಏನು ಕಲಿತಾ ಇದ್ದೀವಿ ಮತ್ತು ಇಲ್ಲಿ ಏನು ಮಹತ್ವ ಇದೆ, ಯಾಕೆ ಕಲಿಬೇಕು ಎಕನಾಮಿಕ್ಸ್ ಅಂಥೇಳಿ ನೀವು ಇದನ್ನು ಮೊದಲನೇದಾಗಿ ತಿಳ್ಕೋಬೇಕು. ಈ ಅರ್ಥಶಾಸ್ತ್ರ ವಿಷಯ ಓದಿದರೆ ಬಹಳ ಈಸಿ ಇರುತ್ತದೆ, ಓದಲಿಲ್ಲ ಅಂದರೆ ಬಹಳ ಕಠಿಣ ಇರುತ್ತದೆ. ಯಾವಾಗಲೂ ಪುಸ್ತಕವನ್ನು ಓದ್ತಾ ಇದ್ದರೆ ಪ್ರತಿಯೊಂದು ವಿಷಯವೂ ಅರ್ಥಗಂಭೀರವಾಗುತ್ತದೆ. ಇಲ್ಲದೆ ಹೋದರೆ ಅದು ನಿಮಗೆ ಏನೇನೂ ಅರ್ಥವಾಗುತ್ತದೆ. ಎಕನಾಮಿಕ್ಸ್ ಅನ್ನೋದು ಸರಳ ಹಾಗೂ ಕಠಿಣವೂ ಹೌದು. ಓದಿದರೆ ಸರಳ, ಓದದಿದ್ದರೆ ಕಠಿಣ. ಇದು ನಿಮಗೆ ಗೊತ್ತಿರಲಿ. ವಿಷಯ ಈ ಅರ್ಥಶಾಸ್ತ್ರ ಅನ್ನೋದನ್ನು ಮುಖ್ಯವಾಗಿ ದ್ವಿತೀಯ ವರ್ಷಕ್ಕೆ 2 ಭಾಗಗಳನ್ನಾಗಿ ಮಾಡಿದ್ದಾರೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ದ ಎಕನಾಮಿಕ್ಸ್ ಆಫ್ PUC ಸೆಕೆಂಡ್ ಇಯರ್ designed in 2 parts, namely microeconomics and macroeconomics. ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಈ ಸಿಲೆಬಸ್ ನಾನು ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಈ ಒಂದ್ಸಲ ಈ ಸಿಲೆಬಸ್ ಅಂದರೆ ನಿಮಗೆ ಮಿರರ್ ಇದ್ದಾನೆ. ಮಿರರ್ ಅಂದರೆ ಕನ್ನಡಿ ಇದ್ದಾನೆ. ಆ ಕನ್ನಡಿಯಲ್ಲಿ ನಿಮ್ಮ ಮುಖ ಹೇಗೆ ಕಾಣಿಸುತ್ತದೆಯೋ ಈ ಅರ್ಥಶಾಸ್ತ್ರದಲ್ಲಿ ನೀವು ಏನು ಕಲಿತಾ ಇದ್ದೀರಿ ಅನ್ನೋದು ನಿಮಗೆ ಈ ಕನ್ನಡಿಯಿಂದ ಮಾತ್ರ ಗೊತ್ತಾಗುತ್ತದೆ. ಈ ಮಿರರ್ ಇರದೇ ಇದ್ದರೆ ನಿಮಗೆ ಏನೇನು ತಿಳಿದಿಲ್ಲ. ಏನೇನು ಯಾವ ಚಾಪ್ಟರನ್ನು ಎಷ್ಟು ಓದಬೇಕು, ಯಾವುದರ ಇದರಲ್ಲಿ ಅತಿ ಮಹತ್ವ ಐತಿ, ಯಾವುದರ ಮೇಲೆ ಪ್ರಶ್ನೆಗಳು ಹೆಚ್ಚು ಬರುತ್ತದೆ, ಅದರಲ್ಲಿ ನೀವು ತಿಳಿದುಕೊಳ್ಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ನೋಡಬೇಕಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು ಮೊದಲನೇದಾಗಿ ಇದು ಕನ್ನಡದಲ್ಲಿ ಹೇಳ್ತಾರೆ ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಇದು ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಮೈಕ್ರೋ ಎಕನಾಮಿಕ್ಸ್, ಮೈಕ್ರೋ ಮೀನ್ಸ್ ಇಟ್ ಈಸ್ ದ ಸ್ಮಾಲ್, ಇಟ್ ಸ್ಟಡೀಸ್ ದ ಸ್ಮಾಲ್ ಇಂಡಿವಿಜುವಲ್ ಫರ್ಮ್ಸ್, ಇಂಡಿವಿಜುವಲ್ ಇನ್ಕಮ್, ಇಂಡಿವಿಜುವಲ್ ಪ್ರೈಸ್, ಇಂಡಿವಿಜುವಲ್ ಸೇವಿಂಗ್, ಇಂಡಿವಿಜುವಲ್ ಕನ್ಸಂಪ್ಷನ್, ಇಂಡಿವಿಜುವಲ್ ಎಂಪ್ಲಾಯ್ಮೆಂಟ್. It is called as the microeconomics. But in macroeconomics, it studies economy as a whole. ಸಮಗ್ರ ಅರ್ಥಶಾಸ್ತ್ರ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡದೆ ಇದು ಇಡೀ ಒಂದು ಆರ್ಥಿಕತೆಯ ಬಗ್ಗೆ ಅಧ್ಯಯನ ಮಾಡುತ್ತದೆ. ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡಿದರೆ, ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಡೀ ದೇಶದ ಬಗ್ಗೆ ಅಧ್ಯಯನ ಮಾಡುತ್ತದೆ. ಉದಾಹರಣೆಗೆ ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಆದಾಯದ ಬಗ್ಗೆ ಅಧ್ಯಯನ ಮಾಡಿದರೆ, ಇಲ್ಲಿ ದೇಶದ ಆದಾಯದ ಬಗ್ಗೆ, ನ್ಯಾಷನಲ್ ಇನ್ಕಮ್ ಬಗ್ಗೆ ಮಾಡಬಹುದು. ಇಲ್ಲಿ ಒಬ್ಬ ವ್ಯಕ್ತಿಯ ಉಳಿತಾಯದ ಬಗ್ಗೆ ಅಧ್ಯಯನ ಮಾಡಿದರೆ ಇಡೀ ದೇಶದ ಉಳಿತಾಯದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅಂದರೆ ಇದು ಕೇವಲ ಒಬ್ಬ ಸಣ್ಣ ಸಣ್ಣ ಅಥವಾ ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರೀತಾರೆ. ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು? ಇದು ವಿಶಾಲಾತ್ಮಕವಾಗಿ ಇಡೀ ದೇಶದ ಆರ್ಥಿಕತೆಯ ಬಗ್ಗೆ ಚಿಕ್ಕ ಚಿಕ್ಕ ಘಟಕಗಳನ್ನು ಅಧ್ಯಯನ ಮಾಡದೆ, ಇದು ವಿಶಾಲಾತ್ಮಕವಾಗಿ ಸಮಗ್ರವಾಗಿ ದೇಶದ ಆರ್ಥಿಕತೆಯ ಬಗ್ಗೆ, ರಾಷ್ಟ್ರೀಯ ವರಮಾನದ ಬಗ್ಗೆ, ರಾಷ್ಟ್ರೀಯ ಉಳಿತಾಯದ ಬಗ್ಗೆ ಅಥವಾ ರಾಷ್ಟ್ರೀಯ ಉದ್ಯೋಗದ ಮಟ್ಟದ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಆದ್ದರಿಂದ ಈ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಇಟ್ ಈಸ್ ಸ್ಟಡಿ ಆಫ್ ಎಕನಾಮಿ ಆಸ್ ಎ ಹೋಲ್. ಇಟ್ ಸ್ಟಡೀಸ್ ದ ನ್ಯಾಷನಲ್ ಇನ್ಕಮ್, ನ್ಯಾಷನಲ್ ಔಟ್ಪುಟ್, national employment, national price level, inflation, deflation, output determination in various markets. It is called as a macroeconomics. Micro means it is very small. It is compared to only one tree. But macro it is compared to forest. Forest means it includes all the raw materials like a gift of nature. For example, there is a water, mud, forest, animals, birds,
includes in the forest, it is macro level. But in case of micro, it is small. Only it is only individual plants, individual output, individual price, individual income, or the firm's output and firm's costs and labor's profits and firm's profits. It is studied only in the case of micro level. Now we can study the syllabus of microeconomics. I can dictate the syllabus. What we have to be learned in this chapter. The microeconomics first chapter is introduction. In this introduction, you will study the simple economy. In the introduction, we will study a simple economy. ಒಂದು ಸರಳ ಆರ್ಥಿಕತೆಯ ಬಗ್ಗೆ ನೀವು ಇಲ್ಲಿ ಅಧ್ಯಯನ ಮಾಡಬೇಕು. ಸರಳ ಆರ್ಥಿಕತೆಯ ಬಗ್ಗೆ ಸರಳ ಆರ್ಥಿಕತೆ ಅಂದರೆ what is simple economy? A simple economy, there is a one definition. A simple economy is a economy every individual in the community occupied in the manufacturing goods and services, and they require a amalgamation of other commodity goods and services. It is called as a simple economy. Simple economy ಅಂದರೆ ಸರಳವಾಗಿ ಪ್ರತಿಯೊಬ್ಬ ವ್ಯಕ್ತಿ ಯಾವುದಾದರೂ ಒಂದು ಉದ್ಯೋಗದಲ್ಲಿ ತೊಡಗಿರ್ತಾನೆ. ಉದಾಹರಣೆಗೆ ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಆಮೇಲೆ ಸೇವಾ ವಲಯದಲ್ಲಿ ಆಗಿರ್ಬೋದು, ಅಥವಾ ಇನ್ನಿತರ ವಲಯದಲ್ಲಿ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತಾನೆ. ಅದರ ಪ್ರತಿಯೊಂದು ವ್ಯವಸ್ಥೆ ಸರಳವಾಗಿಯೇ ನಡೆದಿರ್ತದೆ. ಕೃಷಿಯಲ್ಲಿ ಕೃಷಿ ಸರಕುಗಳನ್ನು ಉತ್ಪಾದಿಸಲಾಗ್ತದೆ. ಕೃಷಿಯು ಕೈಗಾರಿಕೆ ಮೇಲೆ ಅವಲಂಬಿತವಾಗಿರ್ತದೆ. ಕೈಗಾರಿಕೆಯು ಕೃಷಿಗೆ ಬೇಕಾಗುವಂತಹ ಸಲಕರಣೆಗಳನ್ನು ಉತ್ಪಾದಿಸಿಕೊಡುತ್ತದೆ. ಆಮೇಲೆ ಕೃಷಿ ಇದ್ದದ್ದು ಕೈಗಾರಿಕೆಗೆ ಬೇಕಾಗುವಂಥ ಕಚ್ಚಾ ಸರಕುಗಳನ್ನು ಒದಗಿಸಿಕೊಡುತ್ತದೆ. ಅವು ಒಂದನ್ನೊಂದು ಅವಲಂಬಿಸಿ ತನ್ನ ಸರಳ ಆರ್ಥಿಕತೆಯನ್ನು ಮುಂದುವರಿಸುತ್ತದೆ. ಪ್ರತಿಯೊಂದು ಆರ್ಥಿಕತೆಯಲ್ಲಿ ತನ್ನದೇ ಆದಂಥ ವ್ಯಕ್ತಿಯು ಪಾತ್ರವನ್ನು ಹೊಂದಿರುತ್ತದೆ. ಉದಾಹರಣೆಗೆ ಶಿಕ್ಷಕರಿದ್ದೇವೆ. ನಾವು ಶಿಕ್ಷಕರಿದ್ದಾಗ ನಮ್ಮ ಜ್ಞಾನವನ್ನು ನಾವು ಕೂಲಿಗಾಗಿ ಮಾರಾಟ ಮಾಡಿ ಮಾರಾಟ ಪ್ರತಿಫಲವನ್ನಾಗಿ ವೇತನವನ್ನು ಪಡೆದು ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಸಾರಿಗೆ ಸಂಪರ್ಕ ಆಗಿರ್ಬೋದು, ಅಥವಾ ಸೇವಾ ವಲಯದಲ್ಲಿ ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಇಂಥವುಗಳಲ್ಲಿ ಒಂದು ಆರ್ಥಿಕ ವಲಯವು ತನ್ನಷ್ಟಕ್ಕೆ ತಾನೇ ನಿಮಿತ್ತಾ ಇರ್ತದೆ. ಎ ಸಿಂಪಲ್ ಎಕಾನಮಿ ಅಂತ ಹೇಳ್ತೀವಿ. ಇದನ್ನು ಯಾವ ಪಡೆದಾಗ ಕರಿತೀವಿ ಅಂದರೆ ಇಂಟ್ರೊಡಕ್ಷನ್ ಒಳಗೆ ಸಿಂಪಲ್ ಎಕಾನಮಿ. ಸಿಂಪಲ್ ಎಕಾನಮಿ is defined as every individual occupied in the manufacturing goods and services, and they require amalgamation of any other commodities like goods and services, not all of them produced by them. It is called as a simple economy. And in the introduction chapter, we shall study the central problem of an economy. Central problem of an economy. What is central problem of economy? We have lack of resources. We have not abundance of resources. We have only limited resources, and within limited resources we have to produce more goods and services. We use the resources in an efficient manner. We have lack and efficiency of labor. All labors are not efficient. Somebody are inefficient. Efficient labor can be employed in the production. And there are central economic problems. What to produce, how to produce, when to produce, where to produce, whom to produce. This is the most important problems arise in the economy. This is the central problems of the economy. Now we can study the introduction chapter, organization of economic activities. Organization of economic activities. Economic activities means there is production, consumption, distribution, exchange. We can study in this chapter. And in introduction chapter, we shall study
the central planned economy. Central planned economy. In the introduction theory, central planned economy. There are a number of plans adopted by Government of India. There are a number of planning adopted till today. 13 or 14 5-year plan running. That is centralized planning economy. And let us study in this chapter market economy and positive and normative economics. In the reduction theory, we will study the positive and normative economics. Is economy normative or positive economics? What is your answer? Normative or positive economics? And lastly, microeconomics and macroeconomics. What is the difference between microeconomics and macroeconomics? There is some difference, but microeconomics do not show the whole picture of the economy. But in macro level, it shows the economy as a whole. This is the macroeconomy. This is the difference between micro and macro. There are number of points. When we start the chapter, then I will say that chapter. And second chapter is that the theory of consumer behavior. The second chapter is that theory of consumer behavior. You see in this world how consumer behaves in the market, how he gets satisfaction from the goods and services, how much he buy and what prices, and what is his intention, and what he view the prices for commodity, and how he behave in the market. That is, he will study the theory of consumer behavior. ಇದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂದರೆ ಈ ಮಾರ್ಕೆಟಿಗೆ ಹೋದಾಗ ಎಲ್ಲ ವ್ಯಕ್ತಿಗಳು ಇರ್ತಾರೆ. ಎಲ್ಲ ವ್ಯಕ್ತಿಗಳಿದ್ದಾಗ ಅವರ ಆದಾಯ ಅವರ ತಕ್ಕಂತೆ ಯಾವ ವಸ್ತುಗಳನ್ನು ಎಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಬೆಲೆಗೆ ಎಷ್ಟು ಸರಕುಗಳನ್ನು ಹೇಗೆ ಕೊಂಡುಕೊಳ್ಳುತ್ತಾರೆ ಎಂಬುದು ನಾವು ಅವರವರ ವರ್ತನೆಯ ಮೇಲೆ ನಾವು ನೋಡ್ತಾ ಇದ್ದೀವಿ. ಒಬ್ಬರದಾಗ ಹಣ ಹೆಚ್ಚಿರ್ತದೆ, ಕಡಿಮೆ ಕೊಂಡುಕೊಳ್ತಿರ್ತಾರೆ. ಒಬ್ಬರದಾಗ ಹಣ ಕಡಿಮೆ ಇರ್ತದೆ, ಹೆಚ್ಚಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಅವರವರ ಇಂಟೆನ್ಷನ್ ಅದನ್ನು ತಗೊಂಡ್ರೆ ಅದರ ಬೆಲೆ ನೋಡ್ತಾರೆ. ಬೆಲೆ ಹೆಚ್ಚಿತ್ತಂದರೆ ಕಡಿಮೆನೂ ತಗೋಬೋದು, ಬೆಲೆ ಕಡಿಮೆ ತಂದರೆ ಹೆಚ್ಚು ತಗೋಬೋದು. ಹೀಗೆ ಪ್ರತಿಯೊಬ್ಬರ ಬಿಹೇವಿಯರ್ ಹೇಗಿರ್ತೈತಿ ಬೇರೆ ಬೇರೆ. ಅದಕ್ಕೆ ಇದಕ್ಕೆ ಕನ್ಸ್ಯೂಮರ್ ಬಿಹೇವಿಯರ್ ಬೇರೆ ಇರ್ತದೆ. ಇದರೊಳಗೆ ಏನು ಅಧ್ಯಯನ ಮಾಡಬೇಕು ಅಂದರೆ ಯುಟಿಲಿಟಿ. ಫಸ್ಟ್ ಏನು ಅಭ್ಯಾಸ ಮಾಡ್ತೀರಿ? ಯುಟಿಲಿಟಿ. ಕನ್ನಡದಲ್ಲಿ ಹೇಳ್ತಾರೆ ಇದಕ್ಕೆ ತುಷ್ಟಿಗುಣ. ತುಷ್ಟಿಗುಣ ಅಂದರೆ ಏನು? ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಒಂದು ಗುಣಕ್ಕೆ ತುಷ್ಟಿಗುಣ ಅಂತ ಹೇಳ್ತಾರೆ. ಯುಟಿಲಿಟಿ ಇಸ್ ದ ಕೆಪಾಸಿಟಿ ಆಫ್ ಕಮಾಡಿಟಿ ವಿಚ್ ಸ್ಯಾಟಿಸ್ಫೈ ದಿ ಹ್ಯೂಮನ್ ವಾಂಟ್ಸ್. ಇಟ್ ಈಸ್ ಕಾಲ್ಡ್ ಯುಟಿಲಿಟಿ. ಸೆಕೆಂಡ್, ಕನ್ಸ್ಯೂಮರ್ ಬಿಹೇವಿಯರ್ ಮಾತು ಏನು ಅದೇ ಮಾಡ್ತೀನಿ ಅಂದರೆ ಕರ್ಡಿನಲ್ ಯುಟಿಲಿಟಿ. ಇದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ ಕ್ರಮದರ್ಶಕ ದೃಷ್ಟಿಕೋನದ ವಿಶ್ಲೇಷಣೆ. ಈ ಯುಟಿಲಿಟಿ ಕೆನಾಟ್ ಬಿ ಮೇಜರ್ಡ್, ಯುಟಿಲಿಟಿ ಕೆನಾಟ್ ಬಿ ಸೀನ್, ಯುಟಿಲಿಟಿ ಕೆನಾಟ್ ಬಿ ಮೇಜರ್ಡ್ ಆರ್ ಯುಟಿಲಿಟಿ ಕೆನಾಟ್ ಬಿ ಸೆನ್. ವೆನ್ ವಿ ಯೂಸ್ ದ ಕಮಾಡಿಟಿ, after that we will have the utility. That is called utility. This is the choppies. You can see the choppies. You cannot see the utility. When we use this choppies, it has utility. You cannot measure. You can measure in form of cardinal utility. Cardinal utility means it is statistical data like 1, 2, 3, 4, 5 like this. It is called as the cardinal utility. Secondly, the utility can measure in other forms the ordinal utility. Ordinal utility means it is the ಸ್ಥಾನದರ್ಶಕ ತುಷ್ಟಿಗುಣ. ಇಲ್ಲಿ ತುಷ್ಟಿಗುಣವನ್ನು ನಾವು ಮೊದಲೇ ಕ್ರಮದರ್ಶಕ ಸಂಖ್ಯೆಗಳಿಂದ ಅಳಿಬೋದು ಅಂತ ಹೇಳಿದ್ವಿ. ಇವಾಗ ಮತ್ತೊಂದು ರೀತಿಯಿಂದ ಅಳಿಬೋದು. ಯಾವುದು ಅಂದ್ರೆ ಸ್ಥಾನದರ್ಶಕ ತುಷ್ಟಿಗುಣ. ಸ್ಥಾನ, ಈಗ ರನ್ನಿಂಗ್ ಬಿಟ್ಟಿರ್ತಾರೆ. ರನ್ನಿಂಗ್ ಬಿಟ್ಟಾಗ ಅಲ್ಲಿ ನಾವು ಸ್ಥಾನವನ್ನು ಉಪಯೋಗ ಮಾಡ್ತೀವಿ. ಒಂದು 3-4 ಜನ ಅಲ್ಲಿ ಕಾಂಪಿಟೇಷನ್ ಬಿಟ್ಟಿರ್ತಾರೆ. ಕಾಂಪಿಟೇಷನ್ ಬಿಟ್ಟಾಗ ಅಲ್ಲಿ ಯಾರು ಫಸ್ಟ್ ಬರ್ತಾರೆ ಅಂದರೆ ಎಲ್ಲರೂ ಫಸ್ಟ್ ಬರ್ತಾರೆ ಅಂತ ಹೇಳೋದಿಲ್ಲ. ಯಾರು ಮೊದಲು ಓಡ್ತಾರೋ ಮೊದಲು ಬಂದಾಗ ಫಸ್ಟ್ ಸ್ಥಾನ ಕೊಡ್ತಾರೆ. ಅವನ ನಂತರ ಯಾರಿರ್ತಾರೆ 2ನೇ ಸ್ಥಾನ ಕೊಡ್ತಾರೆ. ಅವನ ನಂತರ ಯಾರು ಬಂದಾಗ 3ನೇ ಸ್ಥಾನ ಕೊಟ್ಟಿರ್ತಾರೆ. ಹೀಗೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತೇಳಿ ಸ್ಥಾನದರ್ಶಕದಿಂದ ನಾವು ಇಲ್ಲಿ ದೃಷ್ಟಿಕೋನವನ್ನು ಅಳಿಬಹುದು. ಅದು ನೀವು ಚಾಪ್ಟರ್ ಬಂದಾಗ ನಾನು ಬರುತ್ತೇನೆ. ಅಲ್ಲಿ ಉದಾಹರಣೆಗಳು ಸಾಕಷ್ಟು ಇವೆ.
ಆಮೇಲೆ ಮೂರನೇದು ಕನ್ಸ್ಯೂಮರ್ ಬಜೆಟ್ ಅಂತ, ಅನುಭೋಗಿಯ ಬಜೆಟ್ ಅಂದ್ರೆ ಅನುಭೋಗಿಯ ಬಜೆಟ್ ಅದೇನು ಮಾಡ್ತೀರಿ. ಆಮೇಲೆ ಬಜೆಟ್ ಸೆಟ್ ಆ್ಯಂಡ್ ಬಜೆಟ್ ಲೈನ್ ಬಗ್ಗೆ ಅದೇನು ಮಾಡ್ತೀರಿ. ಆಮೇಲೆ ಚೇಂಜಸ್ ಇನ್ ದ ಬಜೆಟ್ ಸೆಟ್ ಬಗ್ಗೆ ಅದೇನು ಮಾಡ್ತೀರಿ. ಆಮೇಲೆ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ಅಂತ ಕರೀತಾರೆ. ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್, ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್. ಇಲ್ಲಿ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ಅಂದರೆ ಏನು? ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಹೇಳ್ತೀವಿ. ಅನುಭೋಗಿಯ ಆದರ್ಶ ಆಯ್ಕೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಅವನ ಆದರ್ಶ ಆಯ್ಕೆ ಹೆಂಗಿರಬೇಕು ಅಂದ್ರೆ, ಅವನು ಕಡಿಮೆ ಹಣದಲ್ಲಿ ಹೆಚ್ಚು ಸರಕು ಕೊಂಡುಕೊಳ್ಳಲು ಬಯಸುತ್ತಾನೆ. ಯಾವ ಸರಕುಗಳು ಅವನಿಗೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತವೆಯೋ ಆ ಸರಕುಗಳನ್ನು ಮಾತ್ರ ಕೊಂಡುಕೊಳ್ಳುತ್ತಾನೆ. ಇದಕ್ಕೇನಂತ ಕರೀತಾರೆ ಅಂದ್ರೆ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ಅಂತ ಹೇಳ್ತಾರೆ. ಇಲ್ಲಿ ಆದರ್ಶ ಮಟ್ಟದ ಆಯ್ಕೆ ಅಂದರೆ ಏನು? ಎತ್ತರದ ಮಟ್ಟದ ಅಥವಾ ಅತಿ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಹೆಚ್ಚಿನ ಸಂಖ್ಯೆಯ ಸರಕುಗಳನ್ನು ಕೊಳ್ಳುತ್ತಿದ್ದರೆ ಅದಕ್ಕೆ ಆದರ್ಶ ಮಟ್ಟದ ಚಾಯ್ಸ್ ಆಯ್ಕೆ ಅಂತ ಹೇಳ್ತಾರೆ. ಇದರಲ್ಲಿ ಸಹಿತ ಈ ಕನ್ಸ್ಯೂಮರ್ ಬಿಹೇವಿಯರ್ ಒಳಗಡೆ ಅಧ್ಯಯನ ಮಾಡ್ತೀವಿ. ಆಮೇಲೆ ಇದರೊಳಗೆ ಮತ್ತೆ ಏನು ಮಾಡ್ತಾರೆ? ಡಿಮಾಂಡ್ ಚಾಪ್ಟರ್, ಡಿಮಾಂಡನ್ನು ಓದ್ತೀವಿ. ಬೇಡಿಕೆಯನ್ನು ಅಧ್ಯಯನ ಮಾಡ್ತೀವಿ. ಬೇಡಿಕೆ ಅಂದರೆ ಸಾಮಾನ್ಯವಾಗಿ ಆಸೆ, ಬಯಕೆ ಅಂತ ಕರಿತೀವಿ. ನಿರ್ದಿಷ್ಟ ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಸರಕುಗಳನ್ನು ಕೊಂಡುಕೊಳ್ಳುವಂತಹ ಬೆಲೆಗೆ ಬೇಡಿಕೆ ಅಂತ ಕರಿತೀವಿ. ಡಿಮಾಂಡ್ ಈಸ್ ಡಿಸೈರ್ ಬ್ಯಾಕ್ಡ್ ಬೈ ಎಬಿಲಿಟಿ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಪೇ ದ ಪ್ರೈಸ್ ಫಾರ್ ಕಮಾಡಿಟಿ. ಇಟ್ ಈಸ್ ಕಾಲ್ಡ್ ಡಿಮಾಂಡ್ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಡಿಮಾಂಡ್ ಕರ್ವ್ ಆ್ಯಂಡ್ ಲಾ ಆಫ್ ಡಿಮಾಂಡ್ ಬಗ್ಗೆ ಅದೇನು ಮಾಡ್ತೀವಿ. ಈ ಕೇಳೊಳಗೆ ಡಿಮಾಂಡ್ ಕರ್ವ್ ಮತ್ತು ಲಾ ಆಫ್ ಡಿಮಾಂಡ್, ಬೇಡಿಕೆಯ ರೇಖೆ ಮತ್ತು ಬೇಡಿಕೆಯ ನಿಯಮ ಬಗ್ಗೆ ಅದೇನು ಮಾಡ್ತೀವಿ. ಇಲ್ಲಿ ಲಾ ಹೇಳಿದೆ, ಬೇಡಿಕೆ ನಿಯಮ ಇದು ಹೆಂಗೆ ಆಗ್ತೈತಪ್ಪ ಅಂದ್ರೆ, ಮಾರುಕಟ್ಟೆಯಲ್ಲಿ ಹೋಗಿರ್ತಾರೆ, ಅಲ್ಲಿ ನಿಯಮ ನಿಮ್ಮ ಆದಾಯ ಮಿತವಾಗಿರ್ತದೆ. ಆ ಮಿತವಾದ ಆದಾಯದಲ್ಲಿ ನೀವು ಸರಕುಗಳನ್ನು ಕೊಂಡುಕೊಳ್ಳಬೇಕಾಗಿರ್ತದೆ. ಕೊಂಡುಕೊಳ್ಳಬೇಕಾಗ ನಿಮ್ಮ ಹತ್ತಿರ ಇರುವಂಥ ಹಣದಲ್ಲಿ ಮಾರ್ಕೆಟ್ಗೆ ಹೋದಾಗ ಕಿಶೆದೊಳಗಿನ ರೊಕ್ಕ ಹಣ ಹೆಚ್ಚಾಗಂಗಿಲ್ಲ. ಅದು ಕೊಂಡುಕೊಳ್ಳುವ ಪ್ರಮಾಣದಲ್ಲಿ ಮಾತ್ರ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಯಾಕಂದ್ರೆ ಹಣ ಎಷ್ಟು ಇರ್ತದೋ ಅಷ್ಟೇ ಇರ್ತದೆ. ಇಲ್ಲಿ ನೀವು ಮಾರುಕಟ್ಟೆಯಲ್ಲಿ ಪರೀಕ್ಷೆಗೆ ಹೋದಾಗ ಮೊದಲ ಸರಕುಗಳನ್ನು ಕೊಂಡುಕೊಳ್ಬೇಕಾದ್ರೆ ನೀವು ಮಾರುಕಟ್ಟೆಯಲ್ಲಿರುವಂಥ ಸರಕುಗಳ ಬೆಲೆಯನ್ನೇ ಕೇಳ್ತೀವಿ. ಯಾಕಂದರೆ ಆ ಬೆಲೆಗೆ ನಿಮ್ಮ ಹಣಕ್ಕೂ ಟ್ಯಾಲಿ ಆಗಿರಲಿ. ನಿಮ್ಮ ಬೆಲೆಗಳು ಹೆಚ್ಚಿತ್ತು, ಹಣ ಕಡಿಮೆ ಇತ್ತಂದ್ರೆ ಬೇಡಿಕೆ ಪ್ರಮಾಣನೂ ಏನಾಗುವುದು, ನಿಮ್ಗೆ ಹೆಚ್ಚು ಕೊಂಡುಕೊಳ್ಳೋಕೆ ಹೋಗಲ್ಲ. ಮೊದಲಿಗೆ ನೀವು ಏನು ಪರೀಕ್ಷೆ ಮಾಡಬೇಕಂದ್ರೆ ಬೆಲೆ. ಈ ಉದಾಹರಣೆಗಾಗಿ ಬೇಡಿಕೆ ನಿಯಮ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಸರಕನ್ನು ಕೊಂಡು ತಗೋತೀವಿ. ಉದಾಹರಣೆಗೆ ಯಾವುದಾದ್ರೂ ಒಂದು ಸರಕು, ಅದು ಮಾವಿನ ಹಣ್ಣು ಆಗಿರ್ಬೋದು. ಮಾವಿನ ಹಣ್ಣು ಬಿಟ್ಟರೆ ಬೇರೆ ಹಣ್ಣು ಆಗಿರಬಾರ್ದು. ಯಾಕಂದ್ರೆ ಒಂದು ಹಣ್ಣು ಕೊಂಡು ತಗೋತಿದ್ರಂದ್ರೆ ಆ ಹಣಕ್ಕೂ ಆ ವಸ್ತುವಿಗೂ ಸಂಬಂಧ ಇರಬೇಕು. ಈಗ ಬೆಲೆ ಭಾಳ ಹೆಚ್ಚಾಗಿದೆ ಅಂದ್ರೆ ನೀವೇನು 100 ರೂಪಾಯಿ ನಿಮಿತ್ತಕ್ಕಿತ್ತಂದ್ರೆ 100 ರೂಪಾಯಿ ನಿಮಿತ್ತಕ್ಕೆ ಹಣ ಇತ್ತಂದ್ರೆ 1 ಡಜನ್ ಮಾವಿನ ಹಣ್ಣು ಇತ್ತು ಅಂದ್ರೆ ಒಂದು ಡಜನ್ ತಗೋಬೋದು. ಆದರೆ ಅವನು 100 ರೂಪಾಯಿ ಡಜನ್ ಬಿಟ್ಟು 50 ರೂಪಾಯಿ ಡಜನ್ ಬೆಲೆ ಇಳಿಸಿದಂದ್ರೆ ನೀವು ಅದರೊಳಗೆ 2 ಡಜನ್ ತಗೋಬೋದು. ಯಾಕೆ? ಅಲ್ಲಿ ಬೆಲೆ ಕಡಿಮೆ ಮಾಡಿದ್ರು, ನೀವು ಮತ್ತೆ ಯಾಕೆ 50 ರೂಪಾಯಿ 1 ಡಜನ್ ತಗೋದ್ರಿ, ಮತ್ತು ಇನ್ನೊಂದು 50 ರೂಪಾಯಿಗೆ 2 ರೂಪಾಯಿ, ಅಂದರೆ 100 ರೂಪಾಯಿದಾಗ 2 ಡಜನ್. ಅಂದರೆ ಇನ್ನೂ ಬೆಲೆ ಕಡಿಮೆ ಮಾಡ್ಕೋತ ಹೋದಂದ್ರೆ ನಿಮ್ಮ ಬೇಡಿಕೆ ಪ್ರಮಾಣ ಏನಾಗ್ಕೋತ ಹೋಗ್ತೈತೆ? ಹೆಚ್ಚಾಕೋತ ಹೋಗ್ತದೆ. ಯಾವಾಗಿದು ಇತರ ಸ್ಥಿತಿಗತಿಗಳೆಲ್ಲವೂ ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ, ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಇದನ್ನೇ ಬೇಡಿಕೆಯ ನಿಯಮ ಅಂತೇಳಿ ಕರೀತಾರೆ. ಇದರೊಳಗೆ ಇದಕ್ಕೆ ಲಾ ಆಫ್ ಡಿಮಾಂಡ್. If other things remaining constant, as price rises, demand falls. As price falls, demand rises. It is called law of demand. In ಇದರೊಳಗೆ ಏನು ಕಲಿತಿರಪ್ಪ ಅಂದ್ರೆ ಇದೇ ಚಕ್ರದೊಳಗೆ deriving a demand curve from indifference curve. ನಾವು ಉಪೇಕ್ಷಿತ ಉದಾಸೀನ ವಕ್ರರೇಖೆಯೊಂದಿಗೆ ಬೇಡಿಕೆಯನ್ನು ಸಹಿತ ನಾವು ಯಾವ ರೀತಿ ಅಳೆಯಬಹುದು ಅನ್ನೋದನ್ನು ಕಲಿತೀವಿ ನಮಗೆ. ಆಮೇಲೆ ದ ನಾರ್ಮಲ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್ ಇಲ್ಲ. ಇಲ್ಲಿ ಮತ್ತೆ ಏನು ಕಲಿತಿರಪ್ಪ ಅಂದರೆ ಈ ಚಕ್ರದೊಳಗೆ ನಾರ್ಮಲ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್, ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆಯ ಸರಕುಗಳು. ಈಗ ಸಾಮಾನ್ಯ ಸರಕುಗಳು ಸಾಮಾನ್ಯವಾಗಿ ಗೋಧಿ, ಅಕ್ಕಿ, ರಾಗಿ ಇಂಥ ಸರಕುಗಳಿಗೆ ನಾರ್ಮಲ್ ಗೂಡ್ಸ್ ಅಂತ ಕರಿತೀವಿ. ಇನ್ಫೀರಿಯರ್ ಗೂಡ್ಸ್ ಅಂದರೆ ಕೆಳದರ್ಜೆಯ ಸರಕುಗಳು. ಇವುಗಳ ಬೆಲೆಗಳು, ಕೆಳದರ್ಜೆಯ ಸರಕುಗಳು ಸಾಮಾನ್ಯವಾಗಿ ಬೆಲೆಗಳು ಅವುಗ ಹೆಚ್ಚಿರಲಿ ಕಡಿಮೆ ಇರಲಿ, ಅವು ಕೀಳು ದರ್ಜೆಯ ಮೇಲೆ, ಅವುಗಳ ನಿಮ್ಮ ಆದಾಯದ ಮೇಲೆ ಅವುಗಳ ಬೇಡಿಕೆ ಅವಲಂಬಿತ. ನಿಮ್ಮ ಆದಾಯ ಹೆಚ್ಚಾಗುತ್ತಿದ್ದರೆ ಅವುಗಳ
ಬೇಡಿಕೆ ಕಡಿಮೆ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಉಪ್ಪಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಇವು ಕೆಳದರ್ಜೆ ಸರಕುಗಳು ಆಗಿವೆ. ಯಾಕಂದ್ರೆ ನಿಮ್ಮ ಆದಾಯ ಹೆಂಗೆ ನಿಮಗೆ 100 ರೂಪಾಯಿದಿಂದ 200, 300, 400 ರೂಪಾಯಿ ಹೆಚ್ಚಾಗುತ್ತಾ ಹೋಗ್ತಿತ್ತಂದ್ರೆ ಅಲ್ಲಿ ನಿಮ್ಮದು ಆ ಸರಕುಗಳ ಬೇಡಿಕೆ ಕಡಿಮೆ. ಆ್ಯಸ್ ಇನ್ಕಮ್ ಇನ್ಕ್ರೀಸಸ್ ಡಿಮಾಂಡ್ ಫಾಲ್ಸ್. ಡಿಮಾಂಡ್ ವಿಲ್ ಶಿಫ್ಟ್ ಲೆಫ್ಟ್ವರ್ಡ್ಸ್ ಆಗುತ್ತೆ. ಇದನ್ನು ಈ ಸೈಡ್ ನಾರ್ಮಲ್ ಮತ್ತು ಇನ್ಫೀರಿಯರ್ ಗೂಡ್ಸ್ ಒಳಗೆ ಕಲಿಬಹುದು. ಇನ್ನು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರೀತಾರೆ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್, ಇಲ್ಲಿ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳು ಅಂತ ಬರ್ತವೆ. ಇಲ್ಲಿ ಬದಲಿ ಸರಕುಗಳಂದ್ರೆ ಏನು? ಒಂದಕ್ಕೊಂದು ಅದಲು ಬದಲು ಮಾಡೋದು. ಇಲ್ಲಿ ಉದಾಹರಣೆಗೆ ಚಹಾ ಮತ್ತು ಕಾಫಿ 2 ಸರಕುಗಳದಾವೆ. ಇಲ್ಲಿ ಚಹಾರ ಕುಡಿಬಹುದು, ಇಲ್ಲಾಂದ್ರೆ ಕಾಫಿಯರೇ ಕುಡಿಬಹುದು. ಚಹಾರ ಕುಡಿಬಹುದು, ಇಲ್ಲಾಂದ್ರೆ ಕಾಫಿಯರೇ ಕುಡಿಬಹುದು. ಈ ಚಹಾ ಬಿಟ್ಟು ಕಾಫಿ, ಕಾಫಿ ಬಿಟ್ಟು ಇದು ಬದಲಿ ಸರಕುಗಳು. ಕಾಂಪ್ಲಿಮೆಂಟರಿ ಅಂದರೆ ಏನು? ಸಪ್ಲಿಮೆಂಟರಿ ಅಂತ ಹೇಳ್ತಾರೆ. ಸಪ್ಲಿಮೆಂಟರಿ ಅಂದರೆ ಉದಾಹರಣೆಗೆ ಒಂದು ಗಾಡಿ ತೊಗೊಂಡ್ರೆ ಅಂದ್ರೆ, ಒಂದು ವೆಹಿಕಲ್ ತೊಗೊಂಡ್ರೆ ಆ ವೆಹಿಕಲ್ ತನ್ನಿಂದ ಸ್ಥಾನ ಓಡಂಗಿಲ್ಲ. ಅದಕ್ಕೆ ಜೊತೆಯಾಗಿ ನಾವು ಏನು ತೊಗೋಬೇಕು? ಅದಕ್ಕೆ ಪೆಟ್ರೋಲರೇ ತೊಗೋಬೇಕು, ಡೀಸೆಲರೇ ತೊಗೋಬೇಕು. ಅಥವಾ ಪೆನ್ ತೊಗೊಂಡಿವಿ ಅಂದ್ರೆ ಪೆನ್ನಿಗೆ ಇಂಕ್ ತೊಗೋಬೇಕು. ಇದು ಕಾಂಪ್ಲಿಮೆಂಟರಿ ಅಂತ ಕರೀತಾರೆ. ಇದನ್ನು ಈ ಚಾಪ್ಟರ್ನಲ್ಲಿ ನೀವು ಅಧ್ಯಯನ ಮಾಡ್ತೀವಿ. ಆಮೇಲೆ ಶಿಫ್ಟ್ಸ್ ಇನ್ ದ ಡಿಮಾಂಡ್ ಕರ್ವ್, ಇಲ್ಲಿ ಬೇಡಿಕೆಯಲ್ಲಿ ಮತ್ತೆ ಏನು ಮಾಡಿದ್ರೆ ಶಿಫ್ಟ್ಸ್ ಇನ್ ದ ಡಿಮಾಂಡ್ ಕರ್ವ್. ಆಮೇಲೆ ಮೂಮೆಂಟ್ಸ್ ಅಲಾಂಗ್ ದ ಡಿಮಾಂಡ್ ಕರ್ವ್ ಆ್ಯಂಡ್ ಶಿಫ್ಟ್ಸ್ ಇನ್ ದ ಡಿಮಾಂಡ್ ಕರ್ವ್. ಮತ್ತು ಇದರೊಳಗೆ ಮಾರ್ಕೆಟ್ ಡಿಮಾಂಡ್ ಕರ್ವ್ ಅಂತೇಳಿ ಈ ಚಾಪ್ಟರ್ದಲ್ಲಿ ಅತಿ ಮುಖ್ಯವಾದಂಥ ಚಾಪ್ಟರ್ 2ನೇ ಚಾಪ್ಟರ್. ಇದರಲ್ಲಿ ಅತಿ ಮುಖ್ಯವಾದ ಯಾವುದು ಅಂದರೆ 2ನೇ ಚಾಪ್ಟರ್. ಇದ್ರ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತಾವೆ. 2 ಮಾರ್ಕ್ಸು, ಆಮೇಲೆ 4 ಮಾರ್ಕ್ಸು, 6 ಮಾರ್ಕ್ಸು, 5 ಮಾರ್ಕ್ಸು. ಇದರೊಳಗೆ ಹೆಚ್ಚಿನ ಕಾನ್ಸೆಪ್ಟ್ ದೊಡ್ಡ ಚಾಪ್ಟರ್ ಇರೋದ್ರಿಂದ ಇದನ್ನು ಹೆಚ್ಚಾಗಿ ನೀವು ಓದ್ತಾ ಇದ್ದೀವಿ. ಇನ್ನು 3ನೇ ಚಾಪ್ಟರ್ ನೋಡಿ, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಇಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ನೋಡಿ, ಉತ್ಪಾದನೆ ಮತ್ತು ಕೆಲಸಗಳು ಬರ್ತದೆ. ಈ ಉತ್ಪಾದನೆಯಲ್ಲಿ ಏನು ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಪ್ರೊಡಕ್ಷನ್ ಇದ್ರಾಗ ಏನಪ್ಪ ಅಂದರೆ ಪ್ರೊಡಕ್ಷನ್ ಫಂಕ್ಷನ್. ಇಲ್ಲಿ ನೀವು ಅದೇನು ಮಾಡ್ತೀವಿ? ವಾಟ್ ಈಸ್ ಪ್ರೊಡಕ್ಷನ್ ಫಂಕ್ಷನ್? The production function shows the relation between inputs and outputs. The production function shows the relation between inputs and outputs. Inputs means land, labor, capital and organization. These are called as the inputs. And what is our output? That is output. That is output. Input and output. That is the production function. And we will study in this chapter short run and long run. Short run and long run. ಆಮೇಲೆ TP, AP, MP. TP means total product, AP means average product, MP means marginal product. We will study in this chapter. And the law of diminishing marginal product and the law of variable proportions we will study in this chapter. And next, sales of total product, marginal product and average product also we will study. And next, returns to scale. In this chapter we will study returns to scale. There are 3 returns to scale. One is increasing returns to scale, another one is diminishing returns to scale, another one is equal or equal returns to scale ಅಂತ ಕರಿತೀವಿ. ಒಂದು ಏರಿಕೆ, ಒಂದು ಇಳಿಕೆ, ಇದು ಸಮ ಅಂತ ಕರಿತೀವಿ. ಆಮೇಲೆ ಕಾಸ್ಟ್, there are number of costs: fixed cost, average cost, marginal cost, total cost. We will study in this chapter. And we will study short run costs. How the short run costs, how the shape of the short run cost is. And we will study long run costs. There are short run cost curves and long run cost curves. This is included in the production and cost here. Chapter number 4, the theory of the curve under perfect competition. This is also most important chapter, the theory of the curve under perfect competition. What is perfect competition? There are perfect competition means there are large number of buyers and sellers. They selling same commodity for same price. There is a homogeneous product. There is no heterogeneous product. ಹೆಟ್ರೋಜೆನಿಯಸ್ ಮೀನ್ಸ್ ಬೇರೆ ಬೇರೆ ಸರಕುಗಳು ಇರುವುದಿಲ್ಲ. ಅಲ್ಲಿ ಕೇವಲ ಒಂದೇ ಪ್ರಮಾಣದ ಸರಕುಗಳು ಒಂದೇ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಅದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳ್ತಾರೆ. ಇದನ್ನು ಈ ಅಧ್ಯಯನದಲ್ಲಿ ನೀವು ಅಧ್ಯಯನ ಮಾಡಬಹುದು. ಮತ್ತು ಇದರೊಳಗೆ ಆದಾಯದ ಬಗ್ಗೆ, ರೆವಿನ್ಯೂ ಬಗ್ಗೆ ಅಲ್ಲಿ TR, ER, MR ಈ ರೀತಿ ನೀವು ಅಧ್ಯಯನ ಮಾಡಬಹುದು.
ಆಮೇಲೆ ಇದರೊಳಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಂಡೀಷನ್ಸ್ ಇದಾವೆ. ಅಂದರೆ ಲಾಭವನ್ನು ಗರಿಷ್ಠೀಕರಣಗೊಳ್ಳುವಂಥ ಕಂಡೀಷನ್ಗಳು 1, 2, 3 ಅವು 3 ಕಂಡೀಷನ್ಗಳು ಬರ್ತಾವೆ. ಆ 3 ಕಂಡೀಷನ್ಗಳನ್ನು ನೀವು ಇಲ್ಲಿ ನೋಡ್ಬೋದು ಈ ಚಾಪ್ಟರ್ನಲ್ಲಿ. ಆಮೇಲೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್, ಇಲ್ಲಿ ರೇಖಾಚಿತ್ರಗಳು ಬರ್ತಾವೆ. ಆ ರೇಖಾಚಿತ್ರಗಳ ಮೂಲಕ ಸಹಿತ ನೀವು ಎಲ್ಲಿ ಪ್ರಾಫಿಟ್ ಯಾವಾಗ ಆಗ್ತೈತಿ, ಕಾಸ್ಟ್ ಹೆಚ್ಚಿದ್ದಾಗ ಪ್ರಾಫಿಟ್ ಇರ್ತೈತೋ ಕಾಸ್ಟ್ ಕಡಿಮೆ ಇದ್ದಾಗ ಪ್ರಾಫಿಟ್ ಆಗ್ತೈತೋ ಅನ್ನೋದು ಇಲ್ಲಿ ರೇಖಾಚಿತ್ರದ ಮೂಲಕ ನೀವು ನೋಡ್ಬೋದಾಗಿದೆ. ಆಮೇಲೆ ಸಪ್ಲೈ ಕರ್ವ್ ಆಫ್ ಪೇಪರ್, ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಯ ಪೂರೈಕೆ ರೇಖೆ ಯಾವ ರೀತಿ ಇರ್ತದೆ, ದ ಸಪ್ಲೈ ಕರ್ವ್ ಆಫ್ ಎ ಪರ್ ಅಂಡ್ ಶಾರ್ಟ್ ರನ್ ಸಪ್ಲೈ ಕರ್ವ್ ಆಫ್ ದ ಪರ್, ಇಲ್ಲಿ ಅಲ್ಪಾವಧಿ ಪೂರೈಕೆ ರೇಖೆ ಯಾವ ರೀತಿ ಇರ್ತದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಶಾರ್ಟ್ ರನ್ ಸಪ್ಲೈ ಕರ್ವ್ ಆಫ್ ದ ಪರ್ ಹೆಂಗಿರ್ತದೆ, ಆಮೇಲೆ ಲಾಂಗ್ ರನ್ ಸಪ್ಲೈ ಕರ್ವ್ ಆಫ್ ದ ಪರ್ ಹೆಂಗಿರ್ತದೆ, ಆಮೇಲೆ ಶೂಟ್ ಡೌನ್ ಪಾಯಿಂಟ್, ಇದು ಭಾಳ ಇಂಪಾರ್ಟೆಂಟ್. ಇದನ್ನು ಸಹಿತ ರೇಖಾಚಿತ್ರದ ಮೂಲಕ ನಾವು ನೋಡ್ಬೋದು. ಆಮೇಲೆ ನಾರ್ಮಲ್ ಪ್ರಾಫಿಟ್ ಆ್ಯಂಡ್ ಬ್ರೇಕ್ ಒನ್ ಪಾಯಿಂಟ್, ನಾರ್ಮಲ್ ಪ್ರಾಫಿಟ್ ಆ್ಯಂಡ್ ಬ್ರೇಕ್ ಒನ್ ಪಾಯಿಂಟ್, ಇಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ದ ಡಿಟರ್ಮಿನೇಷನ್ ಆಫ್ ಪರ್ ಸಪ್ಲೈ ಕರ್ವ್, ಆಮೇಲೆ ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಯು ವಿಲ್ ಸ್ಟಡಿ ಇನ್ ದಿಸ್ ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್. ಆಮೇಲೆ ಲಾಸ್ಟ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್, ದ ಫೋರ್ತ್ ಚಾಪ್ಟರ್ ಇಸ್ ಫಿಫ್ತ್ ಚಾಪ್ಟರ್ ಇಸ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್, ಮಾರುಕಟ್ಟೆಯ ಸಮತೋಲನ. We will study in these chapters equilibrium, excess demand and excess supply. Excess demand and excess supply we will study. What is excess demand, excess supply? What is excess demand? Excess demand means increase in the demand, it is called excess demand. Excess supply, increase in the supply, it is excess supply. ಬೇಡಿಕೆಯಲ್ಲಿ ಹೆಚ್ಚಳ ಮತ್ತು ಪೂರೈಕೆಯಲ್ಲಿ ಹೆಚ್ಚಳ ಬಗ್ಗೆ ನೀವು ಅಧ್ಯಯನ ಮಾಡ್ತೀವಿ. ಮಾರ್ಕೆಟ್ ಇಕ್ವಿಲಿಬ್ರಿಯಂ, fixed number of firms, there are number of firms are fixed. We will study in this chapter market equilibrium. Market equilibrium, free entry and free exist, this is also most important. Free exist and free entry. Free entry ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನ ಅಂತ ಇಲ್ಲಿ ಅಧ್ಯಯನ ಮಾಡ್ತೀವಿ. ಮುಕ್ತ ಪ್ರವೇಶ ಅನ್ನೋದು ಯಾವಾಗ ಅಧ್ಯಯನ ಮಾಡ್ತೀವಿ, ಮುಕ್ತ ಯಾವಾಗ ಉದ್ಯಮ ಸಂಸ್ಥೆಗಳು ಲಾಭವನ್ನು ಗಳಿಸುತ್ತಿದ್ದಾಗ ಬೇರೆ ಉದ್ಯಮ ಸಂಸ್ಥೆಗಳು ಲಾಭದಾಸೆಗೆ ಉದ್ದಿಮೆಯನ್ನು ಪ್ರವೇಶಿಸುತ್ತಿದ್ದರೆ ಅದಕ್ಕೆ ಮುಕ್ತ ಪ್ರವೇಶ, ಫ್ರೀ ಎಂಟ್ರಿ. ದ ಫರ್ಮ್ಸ್ ಎಂಟರ್ ಫಾರ್ ದ ಪ್ರಾಫಿಟ್ motivation, for profit maximization, that is called free entry. ಫ್ರೀ ಎಕ್ಸಿಸ್ಟ್ ಅಂದರೆ ಏನು? ಫ್ರೀ ಎಕ್ಸಿಸ್ಟ್ ಅಂದರೆ ಏನು? ಸದ್ಯದಲ್ಲಿ ಉತ್ಪಾದಿಸುತ್ತಿರುವ ಉದ್ಯಮ ಸಂಸ್ಥೆಗಳು ನಷ್ಟವನ್ನು ಹೊಂದುತ್ತಿದ್ದರೆ, if the firms have losses, they can remove or stop the production. ಇಲ್ಲಿ ಸದ್ಯದ ಉದ್ಯಮ ಸಂಸ್ಥೆಗಳು ನಷ್ಟವನ್ನು ಅನುಭವಿಸುತ್ತಿದ್ದರೆ ಇಂಥ ಸರಕುಗಳ ಉತ್ಪಾದನವನ್ನು ಸ್ಥಗಿತಗೊಳಿಸಿ ಬೇರೆ ಸರಕುಗಳನ್ನು ಉತ್ಪಾದಿಸಲಿಕ್ಕೆ ಮುಕ್ತವಾಗಿ ಹೊರಗೆ ಹೋಗುವುದಕ್ಕೆ ಇದಕ್ಕೆ ಫ್ರೀ ಎಕ್ಸಿಸ್ಟ್ ಅಂತ ಕರೀತಾರೆ. ಫ್ರೀ ಎಕ್ಸಿಸ್ಟ್ ಆಗುವಾಗ ಬೇರೆ ಉದ್ಯಮ ಸಂಸ್ಥೆಗಳು ಈ ಉತ್ಪಾದನೆಯಲ್ಲಿರುವಂತಹ ಉದ್ಯಮ ಸಂಸ್ಥೆಗಳಿಗೆ ಜೊತೆಯಾಗಿ ಬರುವುದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಾಗಿರೋದು ಲಾಸ್ ಐತೆ ಅನ್ನೋದು ಗೊತ್ತಾಗಿ ಆ ಉದ್ಯಮ ಸಂಸ್ಥೆಗಳು ಇಲ್ಲಿ ಫ್ರೀಯಾಗಿ ಬರೋಂಗಿಲ್ಲ, ಅವರು ಎಕ್ಸಿಸ್ಟ್ ಆಗಲಿಕ್ಕೆ ನೋಡ್ತಾರೆ. ಇದಕ್ಕೆ ಫ್ರೀ ಎಕ್ಸಿಸ್ಟ್ ಆ್ಯಂಡ್ ಫ್ರೀ ಎಂಟ್ರಿ ಅಂತ ಕರೀತಾರೆ. ಆಮೇಲೆ ಪ್ರೈಸ್ ಸೆಲ್ಲಿಂಗ್. ಪ್ರೈಸ್ ಸೆಲ್ಲಿಂಗ್ ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಐತಿ. ವಾಟ್ ಈಸ್ ಪ್ರೈಸ್ ಸೆಲ್ಲಿಂಗ್ ಅಂತೇಳಿ ಒಂದು ಬರ್ತದೆ. ಪ್ರೈಸ್ ಸೆಲ್ಲಿಂಗ್ ಅನ್ನೋದನ್ನು ಬೆಲೆ ಮಿತಿ ಅಂತ ಕರೀತಾರೆ. A price selling is a government or a group imposed price control or limits on how high price is charged for product, commodity or services. Government use price selling to protect the consumers from the conditions that would make commodity prohibitively expensive. ಇಲ್ಲಿ ಸರ್ಕಾರ ಸರಕುಗಳ ಮೇಲೆ ಒಂದು ಮಿತಿಯನ್ನು ಹೇರುವುದಕ್ಕೆ, ಇಲ್ಲಿ ಸರಕುಗಳು ದುಬಾರಿಯಾಗದಂತೆ ಇಲ್ಲಿ ಗ್ರಾಹಕರನ್ನು ರಕ್ಷಣೆ ಮಾಡುವುದಕ್ಕೆ ಒಂದು ಮಿತಿಯನ್ನು ಹೇರಲಾಗುವುದಕ್ಕೆ ಇದಕ್ಕೆ ಪ್ರೈಸ್ ಸೆಲ್ಲಿಂಗ್ ಅಂತ ಕರೀತಾರೆ, ಬೆಲೆಯ ಮಿತಿ ಅಂತ ಕರೀತಾರೆ. ಯಾಕಂದರೆ ಸರ್ಕಾರವು ಎಲ್ಲ ಸರಕುಗಳ ಬೆಲೆಯನ್ನು ನಿಗದಿ ಮಾಡುವಾಗ ಜನರ ಮೇಲೆ ಉಂಟಾಗುವ ಪರಿಣಾಮವನ್ನು
ತಡೆಗಟ್ಟಬೇಕಾಗುತ್ತದೆ, ಅವರ ಮೇಲೆ ನಿಯಂತ್ರಣ ತರಬೇಕಾಗುತ್ತದೆ. ಅವರನ್ನು ಈ ಕಠಿಣತೆಯನ್ನು ಪಾರು ಮಾಡಲು ಸರ್ಕಾರ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗುತ್ತೆ. ಹೆಚ್ಚಿನ ಬೆಲೆ ಇಟ್ಟರೆ ಅವರಿಗೆ ಯಾವ ಪರಿಣಾಮ ಆಗಬಹುದು ಅವನ್ನ ರಕ್ಷಣೆ ಮಾಡಬೇಕು. ಇದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಬೆಲೆ ಮಿತಿ, ಪ್ರೈಸ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಇದರೊಳಗೆ ಇನ್ನೊಂದು ಏನು ಮಾಡ್ತೀರಿ, ಏನಪ್ಪ ಅಂದ್ರೆ ಪ್ರೈಸ್ ಫ್ಲೋರ್, ಬೆಲೆ ಅಂತಸ್ತು ಅಂತ ಕರೀತಾರೆ. ಪ್ರೈಸ್ ಫ್ಲೋರ್, ಎ ಪ್ರೈಸ್ ಫ್ಲೋರ್ ಈಸ್ ಎ ಗೌರ್ಮೆಂಟ್ ಆರ್ ಗ್ರೂಪ್ imposed price control or limits and how low price can be charged for a product, good, commodity or service. A price floor must be higher than equilibrium price under the or in order to be effective ಅಂತ ಹೇಳ್ತಾರೆ. ಪ್ರೈಸ್ ಅಂತ ಇಲ್ಲಿ ಬೆಲೆ ಇಲ್ಲಿ ಬಹಳ ಹೆಚ್ಚು ಇರಬಾರ್ದು, ಬಹಳ ಕಡಿಮೆನೂ ಇರಬಾರ್ದು. ಬೆಲೆ ಹೆಂಗಿರಬೇಕು ಅಂದ್ರೆ ಇಲ್ಲಿ ಸಾಮಾನ್ಯ ಬೆಲೆ ಅಥವಾ ಸಮತೋಲನ ಬೆಲೆಗಿಂತ ಬೆಲೆ ಹೆಚ್ಚಾಗಿರಬೇಕು. ಬೆಲೆ ಹೆಚ್ಚಿತ್ತಂದ್ರೆ ಉದ್ದಿಮೆ ಸಂಸ್ಥೆಗಳು ಉತ್ಪಾದನೆಯನ್ನು ಕೈಗೊಳ್ಳುತ್ತವೆ. ಬೆಲೆ ಇರದೇ ಇದ್ದರೆ ಉದ್ದಿಮ ಸಂಸ್ಥೆಗಳು ಉತ್ಪಾದಿಸಲಿಕ್ಕೆ ಹೋಗುವುದಿಲ್ಲ. ಆವಾಗ ಉತ್ಪಾದನೆ ಕಡಿಮೆಯಾಗಿ, ಉದ್ಯೋಗದ ಮಟ್ಟ ಕಡಿಮೆಯಾಗಿ, ವರಮಾನ ಕಡಿಮೆಯಾಗಿ ಇವೆಲ್ಲ ಮುಂದುವರಿತಾ ಹೋಗ್ತದೆ. ಅದಕ್ಕೆ ಸರ್ಕಾರ ಬೆಲೆ ಹೆಚ್ಚನ್ನು ಮಾಡೋಕ್ಕಾಗಿಲ್ಲ, ಬೆಲೆ ಕಡಿಮೆನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೈಸ್ ಸೆಲ್ಲಿಂಗು, ಪ್ರೈಸ್ ಫ್ಲೋರು ಇದರಲ್ಲಿ ಇದನ್ನ ಅಧ್ಯಯನ ಮಾಡ್ತೀವಿ. ಇನ್ನು ಲಾಸ್ಟ್ ಸ್ಟೆಪ್ ನೋಡ್ರಿ, ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಹೇಳಿ ಏನು ಮಾಡ್ತೀವಿ. ಈ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ ಒಳಗೆ ಸಿಂಪಲ್ ಮೊನೋಪೋಲಿ ಇಂಥ ಕಮಾಡಿಟಿ ಮಾರ್ಕೆಟ್, ಇಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆ ಬಗ್ಗೆ ಅಂತ ಏನು ಮಾಡ್ತೀವಿ. ಏಕಸ್ವಾಮ್ಯ ಅಂದ್ರೆ ಇಲ್ಲಿ ಕೇವಲ ಒಬ್ಬ ಮಾರಾಟಗಾರ ಇರ್ತಾನೆ. ಅವನು ಉತ್ಪಾದಿಸಿದ ವಸ್ತುವಿನ ಮೇಲೆ ಸಂಪೂರ್ಣವಾದ ಹತೋಟಿ ಇರುತ್ತದೆ. ಅವನ ಬೆಲೆ ಹೆಚ್ಚನ್ನು ಮಾಡಬಹುದು, ಬೆಲೆ ಕಡಿಮೆನೂ ಮಾಡಬಹುದು. ಅವನ ಬೆಲೆಯ ಮೇಲೆ ಸಂಪೂರ್ಣ ಹತೋಟಿ, ನಿಯಂತ್ರಣ ಎಲ್ಲವನ್ನು ಸಾಧಿಸುವಂತಿದ್ದರೆ ಅದಕ್ಕೆ ಏಕಸ್ವಾಮ್ಯ ಅಂತ ಕರಿತೀವಿ. ಇಲ್ಲಿ ಮಾರ್ಕೆಟ್ ಡಿಮಾಂಡ್ ಕರ್ವ್ ಇಂದ ಎವರೇಜ್ ರೆವೆನ್ಯೂ ಕರ್ವ್ ಅಂತ ಏನು ಮಾಡ್ತೀವಿ. ಈ ಮಾರುಕಟ್ಟೆ ಬೇಡಿಕೆ ರೇಖೆ, ಸರಾಸರಿ ರೇಖೆ ಇದ್ರ ಬಗ್ಗೆ ಅದೇನು ಮಾಡ್ತೀವಿ. ಆಮೇಲೆ DR, AR, MR ಕರ್ವ್. DR ಅಂದರೆ ಟೋಟಲ್ ರೆವೆನ್ಯೂ, AR ಅಂದರೆ ಎವರೇಜ್ ರೆವೆನ್ಯೂ, MR ಅಂದರೆ ಮಾರ್ಜಿನಲ್ ರೆವೆನ್ಯೂ. ಇವುಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಲಾಗ್ತದೆ. ಆಮೇಲೆ ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, ಸೀಮಾಂತ ಆದಾಯ ಮತ್ತು ಬೆಲೆ ಸ್ಥಿತಿಸ್ಥಾಪಕದ ಬೇಡಿಕೆ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಆಮೇಲೆ ಶಾರ್ಟ್ ರನ್ ಈಕ್ವಿಲಿಬ್ರಿಯಂ ಆಫ್ ದ ಮೊನೋಪೋಲಿ ಫ್ಲೋರ್, ಅಲ್ಲಿ ಅಲ್ಪಾವಧಿ ಏಕಸ್ವಾಮ್ಯದ ಉದ್ಯಮ ಸಂಸ್ಥೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದರ್ ನಾನ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್, ಮೊನೋಪಾಲಿಸ್ಟಿಕ್ ಕಾಂಪಿಟೇಷನ್. ಮೊನೋಪಾಲಿಸ್ಟಿಕ್ ಕಾಂಪಿಟೇಷನ್ ಇದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತ ಕರೀತಾರೆ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂದರೆ ಇಲ್ಲಿ ಬಹಳಷ್ಟು ಜನ ಮಾರುವವರು ಕೊಳ್ಳುವವರು ಇರ್ತಾರೆ. ಅವೆಲ್ಲ ಬೇರೆ ಬೇರೆ ಸರಕುಗಳನ್ನು ಮಾರಾಟ ಮಾಡ್ತಾರೆ.